ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. 2025 ಕಹಿ ಘಟನೆಗಳು ದೂರವಾಗಲಿ. 2026ನೇ ಇಸವಿ ತಮ್ಮೆಲ್ಲರ ಬಾಳಿನಲ್ಲಿ ಶಾಂತಿ ನೆಮ್ಮದಿಯನ್ನ ಭಗವಂತ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಮಕರ ಸಂಕ್ರಾಂತಿ ಅಂದ್ರೆ ಸಾಕಷ್ಟು ಅರ್ಥವನ್ನ ಪೂರ್ಣಗೊಳಿಸುವಂತ ಒಂದು ಶುಭ ಸಂದರ್ಭದ ದಿವಸ. ಅಂದು ರೈತರ ಬಾಳಿನಲ್ಲಿ ಹರ್ಷವನ್ನ ವ್ಯಕ್ತಪಡಿಸುವಂತ ದಿವಸ. ಗೋಮಾತೆಗಳಿಗೆ ನಮಗೂ ಒಂದು ಹಬ್ಬ ಇದೆ, ಈ ರೈತರು ನಮ್ಮನ್ನು ಗೌರವಿಸಿ ಅವರಲ್ಲಿ ಒಬ್ಬರಾಗಿ ನಮ್ಮನ್ನು ಕಾಪಾಡ್ತಾರೆ ಎನ್ನುವಂತ ಗೋವುಗಳ ಹಬ್ಬನೂ ನಿಜ. ಅದರ ಯಾತಕ್ಕೆ ಇದೊಂದು ಸಂಭ್ರಮ ಅಂದ್ರೆ 2025ರಲ್ಲಿ ಬೆಳೆದಂತ ಎಲ್ಲಾ ಬೆಳೆಗಳನ್ನ ಕಣಕ್ಕೆ ತಂದು ಅದನ್ನು ಶುದ್ಧೀಕರಣ ಮಾಡಿ ಅದನ್ನ ಆ ಕಣದಲ್ಲಿ ಪೂಜೆಯನ್ನ ಮಾಡಿ ನಂತರ ಕಣಜಗಳಿಗೆ ತುಂಬುವಂತ ಪ್ರವೃತ್ತಿ ರೈತರ ಬಾಳಿನಲ್ಲಿ ಇರುವಂತ ಒಂದು ಹರ್ಷ. ಅದೇ ಸಂದರ್ಭದಲ್ಲಿ ಸಂಜೆ ಕಿಚ್ಚನ್ನ ಹಾರಿಸ್ತಾರೆ. ಕಿಚ್ಚು ಅಂದ್ರೆ ಹಸುಗಳು ಆ ಒಂದು ಒಳ್ಳೆಯ ನೆಲದಲ್ಲೂ ನಡೀತವೆ, ಕಸದ ಮೇಲೆ ನಡೀತವೆ, ಯಾವ್ದಾದ್ರು ದೃಷ್ಟಿ ದೋಷಗಳಿದ್ರು ನಡೆದಿರ್ತವೆ. ಅವೆಲ್ಲ ಅನಿಷ್ಟಗಳು ಆ ಹಸುಗಳಿಗೂ ಸಹ ಯಾವುದೇ ಬಾಧೆಗಳಿದ್ರೆ ಅದೆಲ್ಲವನ್ನು ಸಂಪೂರ್ಣವಾಗಿ ಭಗವಂತ ನೆನೆಸುವಂತ ಕೆಲಸಕ್ಕೆ ಅಗ್ನಿಯ ಮೇಲೆ ಆ ಬಸವಣ್ಣನವರನ್ನ ಹಾರಿಸ್ತಾರೆ. ಅಂದ್ರೆ ಅವು ಯಾವುದೇ ದೋಷಗಳಿದ್ರು ಅಗ್ನಿಯ ಮುಖಾಂತರ ಆ ದೋಷಗಳು ಗೋಗಳಿಗೆ ಸಂಪೂರ್ಣವಾಗಿ ಹೋಗ್ತದೆ ಅನ್ನುವಂತ ನಂಬಿಕೆ. ಇದರ ಜೊತೆಯಲ್ಲಿ ಅಯ್ಯಪ್ಪ ಸ್ವಾಮಿ, ಕೋಟ್ಯಾಂತರ ಜನರ ಹೃದಯದಲ್ಲಿ ನೆಲೆಸಿರುವಂತಹ ಅಯ್ಯಪ್ಪ ಸ್ವಾಮಿಯ ಜ್ಯೋತಿನು, ಮಕರ ಜ್ಯೋತಿನು ಸಹ ಅದೇ ಒಂದು ಸಂದರ್ಭದಲ್ಲಿ ನೆರವೇರುತ್ತದೆ. ಇಂಥ ಒಂದು ಶುಭ ಗಳಿಗೆಯಲ್ಲಿ ನಾವು ಇನ್ನೂ ಒಂದು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಸೂರ್ಯನಾರಾಯಣ ಸ್ವಾಮಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ಅಲ್ಲಿಂದ ಚಳಿ, ಗಾಳಿ, ಬಿಸಿಲು ಇವೆಲ್ಲವೂ ಸ್ವಲ್ಪ ತಕ್ಕ ಮಟ್ಟಿಗೆ ಕಮ್ಮಿ ಇರ್ತದೆ. ಈಗ 14ನೇ ತಾರೀಕಿಂದ ಸೂರ್ಯ ಏನು ಬದಲಾವಣೆಯನ್ನು ಹಾಕ್ತಾನೆ, ಆ ಸಂದರ್ಭದಲ್ಲಿ ಸೂರ್ಯನಾರಾಯಣ ಸ್ವಾಮಿ ರಥವನ್ನ ಹೇರುವಂತ ಒಂದು ಶುಭ ಮುಹೂರ್ತ. ಜನವರಿ 26 ಸೂರ್ಯನಾರಾಯಣ ಸ್ವಾಮಿ ರಥವನ್ನ ಹೇರಿ ಬಿಸಿಲನ್ನ ಜಾಸ್ತಿ ಮಾಡುವಂತ ಕಾಲ. ಅದಕ್ಕೆ ಒಂದು ಅಯ್ಯಪ್ಪ ಸ್ವಾಮಿ ಜ್ಯೋತಿ, ಒಂದು ರೈತರ ಬಾಳಿನಲ್ಲಿ ಹರ್ಷ, ಮತ್ತೊಂದು ಗೋವುಗಳಿಗೆ ಪೂಜೆ ಮಾಡಿ ಪುನಸ್ಕಾರವನ್ನು ಮಾಡಿ ನಮ್ಮ ಸನಾತನ ಧರ್ಮದಲ್ಲಿ 333 ಕೋಟಿ ದೇವಾನುದೇವಗಳು ಇರುವಂತ ಆ ಗೋವುಗಳನ್ನ ಸಂರಕ್ಷಣೆ ಮಾಡಿ ಪೂಜೆ ಮಾಡುವಂತ ದಿವಸ. ಮತ್ತೆ ದಕ್ಷಿಣಾಯನದ ಉತ್ತರಾಯಣಕ್ಕೆ ಸೂರ್ಯನಾರಾಯಣ ಸ್ವಾಮಿ ಚಲಿಸುವಂತ ಸಂದರ್ಭ. ಅದರಲ್ಲಿ ಜನವರಿ 26ನೇ ತಾರೀಕು ಸೂರ್ಯನಾರಾಯಣ ಸ್ವಾಮಿ ರಥವನ್ನು ಹೇರ್ತಾರೆ. ಅಲ್ಲಿಂದ ಬಿಸಿಲು ಪ್ರಾರಂಭವಾಗ್ತದೆ. ಏನು ಆ ಬಿಸಿಲು ಪ್ರಾರಂಭವಾಗ್ತದೆ, ನಿಮ್ಮ ಜೀವನದಲ್ಲಿ ಬಾಳಿನಲ್ಲಿ ಬೆಳಕು ಸಹ ನಿಮ್ಮ ಮನಸ್ಸಿನ ಆಳದಿಂದ ಹೊರಹೊಮ್ಮಲಿ, ಅದು ಚೆಲ್ಲಲಿ, ಆ ಶಕ್ತಿ ಸಾಕಷ್ಟು ತಮ್ಮ ಹೃದಯದಲ್ಲಿ ಸೇರ್ಕೊಳ್ಳಿ. ಆ ಸೂರ್ಯನ ಪ್ರಕಾಶ ಇದ್ದಾಗ ಮಾತ್ರ ನಮಗೆ ಜಗತ್ತು ಕಾಣದು. ಆ ಜಗತ್ತಿನ ನಿಯಮಗಳ ಪ್ರಕಾರ ನಾವೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡೋಣ. ಪಾರ್ವತಿ ಪರಮೇಶ್ವರರ ಅನುಗ್ರಹದಲ್ಲಿ ಆ ಜಗನ್ಮಾತೆಯ ಕೃಪೆಯಿಂದ 2026ನೇ ಇಸವಿ ತಮ್ಮೆಲ್ಲರ ಬಾಳಿಂದ ಯಾರು ಕೊಡೋದಿಲ್ಲ, ನಾವು ಕೇಳ್ಕೋಬೇಕು. ಹಾಗಾಗಿ ನಿಮ್ಮ ಇಷ್ಟಾರ್ಥಗಳು ಏನಿದೆ, ನಿಮ್ಮ ಬೇಡಿಕೆ ಏನಿದೆ, ನಿಮ್ಮ ಆ ಬೇಡಿಕೆಯನ್ನ ನೆರವೇರಿಸುವಂತ ಶಕ್ತಿ ನಮ್ಮಲ್ಲಿಲ್ಲ, ನಿಮ್ಮ ಸ್ನೇಹಿತರಲ್ಲಿಲ್ಲ, ಯಾರಲ್ಲೂ ಇಲ್ಲ. ಅದು ಭಗವಂತನೇ ಕೊಡಬೇಕು. ಹಾಗಾಗಿ ಆ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಆ ಭಗವಂತ ಸಂಪೂರ್ಣವಾಗಿ ನೆರವೇರಿಸಲಿ ಅಂತ ಹೇಳಿ AKG TV 360 ವತಿಯಿಂದ ತಮಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರ ಬಾಳಿನಲ್ಲಿ ಬೆಳಕಾಗಲಿ ಅಂತ ಹೇಳಿ ಶುಭವನ್ನು ಕೋರ್ತೀನಿ. ನಮಸ್ಕಾರ.